ಮಾಡಿರುವಂಥ ಮೂವಿ ಇದು. ಸೊ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ನನಗೆ. ಒಂದು ಚಿಕ್ಕ ಹೆಜ್ಜೆ ಇಟ್ಟಿದ್ದೀವಿ, ಆ ಹೆಜ್ಜೆ ಇನ್ನೊಂದು ದೊಡ್ಡ ಹೆಜ್ಜೆ ಆಗುತ್ತೆ ಅಂತ ನಂಬ್ಕೊಂಡು ಬಂದಿರೋ ನಾನು. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈಗಾಗಲೇ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಸದ್ಯದಲ್ಲಿ ರಿಲೀಸ್ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕಂತ ಕೇಳ್ಕೊಳ್ತೀನಿ. ಸರ್ ನಿನಗಾಗಿ ಟೂ ಇದು ನಿನಗಾಗಿ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ ಸರ್, ಲಿಂಕ್ ಇಲ್ಲ. ಇದೊಂದು ಟೈಟ್ಲ್ ಅಷ್ಟೇ, ಓನ್ಲಿ ಟೈಟ್ಲ್ ಅಷ್ಟೇ ತೊಗೊಂಡಿರೋದು. ಸೊ ಯಾಕಂದರೆ ಸರ್ ಈಗ ಹೊಸ ತಂಡಕ್ಕೆ ಈಗ ಅಂದರೆ ಜನರು ರೀಚ್ ಆಗೋದು ತುಂಬಾ ಕಷ್ಟ. ಈಗ ಹಾಗಾಗಿ ನಾವು ಒಂದು ಟೈಟ್ಲ್ನ ನಿನಗಾಗಿ ಅಂದರೆ ಇದು ನಿನಗಾಗಿ ಸೂಪರ್ ಹಿಟ್ ಇಟ್ಬಿಡಿ ಸರ್. ಅದು ಸೂಪರ್ ಹಿಟ್ ಆಗಿರೋದ್ರಿಂದ ಸೊ ನಾನು ಅದು ಆ ಮೂವಿಗೆ ಯಾವುದು ಕಂಪೇರ್ ಮಾಡ್ತಿಲ್ಲ. ಆದರೆ ನಾನು ಇದಕ್ಕೆ ಯಾಕೆ ಇಟ್ಟಿದ್ದೀನಿ ಅಂದರೆ ಒಂದು ಸೂಪರ್ ಹಿಟ್ ಮೂವಿ ಟೈಟ್ಲ್ ಇಟ್ಕೊಂಡ್ರೆ ನಾವು ಜನರಿಗೆ ಬೇಗ ರೀಚ್ ಆಗ್ಬೋದು ಅನ್ನೋ ಒಂದು ಪ್ರಮೋಷನ್ ಪರ್ಸ್ಪೆಕ್ಟಿವ್ ಇಂದ ಇಟ್ಟಿದ್ದೀವಿ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್. ಇದು ಒಂದು ಲವ್ ಸ್ಟೋರಿ ಸರ್. ಇದರಲ್ಲಿ ಒಂದು ಕಾಮಿಡಿ ಹಾಗೆ ಡ್ರಾಮಾ ಎಲ್ಲ ಇರುತ್ತೆ ಸರ್. ಫ್ಯಾಮಿಲಿ ಸಮೇತ ಕೂತ್ ನೋಡ್ಬೋದು. ಪ್ರತಿಯೊಬ್ಬರು ಸರ್ ನೋಡಿ, ಒಂದು ವಯಸ್ಸಾದ ವ್ಯಕ್ತಿಗೂ ಒಂದು 50 ವರ್ಷ ಏಜ್ ಆದ ಒಂದು ವ್ಯಕ್ತಿಗೂ ಸರ್ ಅವ್ನು ಲವ್ ಬಗ್ಗೆ ಕೇಳಿದಾಗ ಅಷ್ಟೇ ಇಂಟ್ರೆಸ್ಟ್ ಇಂದ ಹೇಳ್ತಾನೆ ಸರ್ ಅವನು. ಸೊ ಈ ಮೂವಿ ನೋಡಿದಾಗ ಪ್ರತಿಯೊಬ್ಬರಿಗೂ ನೋಡಿದಾಗ ಅವರು ಹಳೆ ಲವ್ಗಳನ್ನ ನೆನಪಾಗಬೇಕು. ಸೊ ಆ ಥರ ಇರುತ್ತೆ ಸರ್, ನೆನಪಾಗತ್ತೆ ಸರ್. ಇಲ್ಲ ಸರ್, ಇದು ನಂದು ಯಾವುದ್ರಲ್ಲೂ ವರ್ಕ್ ಮಾಡಿಲ್ಲ. ಶಾರ್ಟ್ ಮಿಸ್ ಮಾಡ್ತಿದ್ದೆ ಸರ್. ಇದೇ ನನ್ನ ಮೊದಲನೇ ಮೂವಿ ಸರ್. ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ, ಯಾರೆಲ್ಲ ಆಕ್ಟ್ ಮಾಡಿದ್ದಾರೆ ಸರ್? ಇದು ಶೂಟ್ ಬಂದ್ಬಿಟ್ಟು ಕನಕಪುರ ಕಾಲೇಜಲ್ಲಿ ಶೂಟ್ ಮಾಡಿದ್ದೀವಿ. ಮತ್ತೆ ಇಲ್ಲಿ ಬಂದರಘಟ್ಟ ಅಕ್ಕಪಕ್ಕ ಇದರಲ್ಲಿ ಶೂಟ್ ಮಾಡಿದ್ದೀವಿ ಸರ್. ಸಬ್ಜೆಕ್ಟ್ ನಂದೆ ಸರ್, ಕತೆ ಇಲ್ಲ ಸರ್. ಇಲ್ಲ, ಥ್ಯಾಂಕ್ ಯು ಸರ್. ಫಸ್ಟ್ಲಿ ನಾನು ಪ್ರಕಾಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಮೈ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಪ್ರಕಾಶ್ ಸರ್ ಈ ಅವಕಾಶ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಅನಿಲ್ ಸರ್ ಅಂದರೆ ಹೊಸಬರಿಗೆ ಅವಕಾಶ ಕೊಡೋದು ಬಹಳ ಕಷ್ಟ ಇತ್ತೀಚಿನ ದಿನಗಳಲ್ಲಿ. ಅವರು ಸಣ್ಣ ಸಣ್ಣ ಪ್ರತಿಭೆಗಳನ್ನು ಅಬ್ಸರ್ವ್ ಮಾಡಿ ಅವ್ರ ಹತ್ರ ಕೆಪಾಬಿಲಿಟಿ ಇದೆ, ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅಂತ ನಮ್ಮನ್ನು ಗುರುತಿಸೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಥ್ಯಾಂಕ್ ಯು ಪ್ರಕಾಶ್ ಸರ್. ಹಾಂ ಸರ್, ಟ್ರೈನಿಂಗ್ ಮಾಡಿದ್ದೆ. ಕದಮ್ಮ ಅಂತ ಒಂದು ಇನ್ಸ್ಟಿಟ್ಯೂಟ್ ಹೇಳಿ. ನನ್ನ ಗುರುಗಳು ಬಂದು ಹರೀಶ್ ನೀನಾಸಂ ಅಂತ, ಆ್ಯಂಡ್ ರೂಪಾಂತರ ಅಂತ ಅವ್ರದ್ದೊಂದು ನಾಟಕ ತಂಡ ಇದೆ, ಅಲ್ಲಿ ನಾನು ನಾಟಕಗಳನ್ನು ಮಾಡ್ತಾ ಇದ್ದೆ. ಆ್ಯಂಡ್ ನನ್ನ ಗುರುಗಳು ಬಂದು ಹರೀಶ್ ನೀನಾಸಂ. ಸರ್ ಪ್ರಕಾಶ್ ಸರ್ ನಮಗೆ ಮುಂಚೆಯಿಂದ ಪರಿಚಯ ಇದ್ದರು. ಅವರು ಕೂಡ ಇನ್ಸ್ಟಿಟ್ಯೂಷನಲ್ಲಿ ಫಿಲ್ಮ್ ಮೇಕಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲ ಅವರು ಕಲ್ತಿದ್ದಾರೆ. ಸೊ ಹೀಗೆ ಡಿಸ್ಕಷನ್ಸಲ್ಲಿ ಇರಬೇಕಾದ್ರೆ ಒಂದಷ್ಟು ಶಾರ್ಟ್ ಫಿಲ್ಮ್ ಸ್ಕ್ರಿಪ್ಟ್ಸ್ಗಳನ್ನ ಒಟ್ಟಿಗೆ ಮಾಡ್ತಾ ಇದ್ವಿ. ಸೊ ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ಅಪ್ರೋಚ್ ಮಾಡಿದ್ರು, ಹಿಂಗೆ ಮಾಡೋಣ ಒಟ್ಟಿಗೆ ಒಂದು ಟೀಮ್ ಆಗಿ ಅಂತ. ಸೊ ನನಗೂ ತುಂಬ ಇಷ್ಟ ಆಯ್ತು. ನನಗೆ ಹೊಸಬರಿಗೆ ಒಂದು ಅವಕಾಶ ಸಿಗೋದೇ ಕಷ್ಟ. ಸೊ ನಾನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ. ಸರ್ ತುಂಬ ಇಷ್ಟ ಆಗಿದ್ದು ಏನಂದರೆ, ನನಗೆ ಕತೆ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ ಇಟ್ ವಾಸ್ ಲೈಕ್ ಇದನ್ನೆಲ್ಲ ನಾವು ಅನುಭವಿಸಿದ್ದೀವಿ ಅನ್ನೋ ಫೀಲ್ ಬಂತು ಮೊದಲನೇದಾಗಿ. ಆ್ಯಂಡ್ ಎರಡನೇದಾಗಿ ಅವ್ರ ತಂಡದ ಅವ್ರ ಕಡೆಯಿಂದ ಹೇಳಬೇಕಂದ್ರೆ ಅವ್ರಿಗೆ ಇದ್ದಿದ್ದು ಕಮಿಟ್ಮೆಂಟ್ಸ್ಗಳು ತುಂಬ ಇಷ್ಟ ಆಯಿತು. ಅವರಾಗಿರ್ಬೋದು, ಅವರ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ತುಂಬ ಪ್ರಿಪ್ರೇಷನಲ್ಲಿ ಬಂದಿದ್ರು. ಸೊ ಅದೆಲ್ಲ ತುಂಬ ಇಂಪ್ರೆಸಿವ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಮಾರ್ ಅಂತ, DSK ಸಿನಿಮಾ ನಮ್ಮ ಸಂಸ್ಥೆ. ಇದೀಗ ತಾನೇ ನಮ್ಮ ಗಣೇಶ್ ರಾವ್ ಸರ್ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. 300ಕ್ಕಿಂತ ಹೆಚ್ಚಿಗೆ ಚಲನಚಿತ್ರಗಳಲ್ಲಿ ಆಕ್ಟ್ ಮಾಡಿದಂಥ ಒಬ್ಬ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ತುಂಬ ಖುಷಿಯಾಗಿದೆ. ತಮಗೆ ಸ್ವಾಗತ ಸರ್. ಸೊ ಇವತ್ತು ನಾವು ನಮ್ಮ ಸಂಸ್ಥೆಯಿಂದ ಒಂದು 2 ಸಿನಿಮಾಗಳ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಒಂದು ನಿನಗಾಗಿ ಸಿನಿಮಾದ ಚಿತ್ರೀಕರಣ ಮುಕ್ತಾಯವಾಗಿ ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಪ್ರಾರಂಭವಾಗ್ತಾ ಇದೆ. ಸೊ ಅತಿ ಶೀಘ್ರವೇ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಮಾಡಿ ಚಲನಚಿತ್ರನ ಥಿಯೇಟರ್ಗಳಿಗೆ ರಿಲೀಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಸ್ವಯಂಭೂ ಅನ್ನೋ ಚಿತ್ರನ ನಮ್ಮ ಸಂಸ್ಥೆ ವತಿಯಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಸೊ ಇದೇ ತಿಂಗಳು ಕೊನೆ ವಾರದಲ್ಲಿ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಈ ಸಿನಿಮಾನ ಆಲ್ಮೋಸ್ಟ್ ಒಂದು 30ಕ್ಕಿಂತ ಹೆಚ್ಚಿಗೆ ಥಿಯೇಟರಲ್ಲಿ ರಿಲೀಸ್ ಮಾಡುವಂಥ ಪ್ಲಾನ್ ಇದೆ. ಸೊ ಈಗ ತಾನೇ ಜಸ್ಟ್ ನಮ್ಮ ಹಿರಿಯ ಕಲಾವಿದಂಥ ಮೂಗ್ ಸುರೇಶ್ ಅವರು ಬಂದಿದ್ದಾರೆ. ತಮಗೆ ಸ್ವಾಗತ ಸರ್. ಸೊ ಈ ನಮ್ಮ ಸಂಸ್ಥೆ ಬೇಸಿಕಲಿ ಮುಂಚೆ ಕೆಲವೊಂದು ಪ್ರೆಸ್ ಮೀಟ್ಗಳು ನಾನು ಹೇಳಿದ್ದೀನಿ. ಆ್ಯಸ್ ಎ DSK ಸಿನಿಮಾಸ್ ನಾವು 40ಕ್ಕಿಂತ ಹೆಚ್ಚಿಗೆ ಆಲ್ಬಮ್ ಸಾಂಗ್ಗಳನ್ನ ಮಾಡಿದ್ದೀನಿ, ಎಷ್ಟೊಂದು ಶಾರ್ಟ್ ಮೂವಿಗಳನ್ನ ಮಾಡಿದ್ದೀನಿ, ಹಾಗೆ ಸಿನಿಮಾಗಳನ್ನ ಪ್ರೊಡಕ್ಷನ್ ಕೂಡ ಮಾಡಿದ್ದೀವಿ.
ಪ್ರೈಮರಿ ನಮ್ಮ ಫೋಕಸ್ ಏನಾಗಿತ್ತು ಅಂದರೆ ಹೊಸ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಡುವಂಥದ್ದು. ಸೊ ನಮ್ಮ ಡೈರೆಕ್ಟ್ರು ಅಥವಾ ಹೀರೋ ಬಂದು ನಮಗೆ ಮೀಟ್ ಮಾಡಿದಾಗ ಪ್ರಕಾಶ್ ಅವ್ರು ಬಂದು ಈ ಥರ ಒಂದು ಕತೆ ಇದೆ ಸರ್ ಮಾಡಬೇಕಂತ ಇದ್ದೀವಿ, ಒಂದು ಸ್ಮಾಲ್ ಬಜೆಟಲ್ಲಿ ಒಂದು ಕತೆನ ಸ್ಟಾರ್ಟ್ ಮಾಡೋಣ, ನನಗೆ ಸ್ಮಾಲ್ ಸೆಟಪ್ ಕೊಡಿ ಸರ್, ನಮ್ದು ಅದಂತ ಒಂದು ಟೀಮ್ ಕಟ್ಕೊಂಡು ಒಂದು ಸಿನಿಮಾನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಕತೆ ಎಲ್ಲ ಕೇಳಿ ಡಿಸ್ಕಸ್ ಮಾಡಿ ಓಕೆ ಮಾಡ್ಬೋದು ಚೆನ್ನಾಗಿದೆ ಅಂತ ಹೇಳಿ ಟೀಮ್ಗೆ ಗೋ ಹೆಡ್ ಕೊಟ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ವರ್ಕ್ ಮಾಡಿ ಇನ್ನೇನು 2 ಡೇಸಲ್ಲಿ ಶೂಟ್ಗೆ ಹೋಗಬೇಕು, ಎಲ್ಲ ಪ್ರಿಪ್ರೇಷನ್ ಆಗಿದೆ. ಆವಾಗ ಇವರು ಮಾಡಿದಂಥ ಕಂಪ್ಲೀಟ್ ಪ್ರೀ ಪ್ರೊಡಕ್ಷನಲ್ಲಿ ಒಂದು ಕಮಿಟ್ಮೆಂಟು, ಡೆಡಿಕೇಶನು, ಇಂಟ್ರೆಸ್ಟು, ನಾವೇನೋ ಮಾಡಬೇಕು. ಅತಿ ಇಂಪಾರ್ಟೆಂಟ್ ಆಗಿ ನಾನು ಕಂಡದ್ದೇನೆಂದರೆ ಪ್ರೊಡ್ಯೂಸರ್ ಮೇಲೆ ಡಿಪೆಂಡೆನ್ಸಿ ತುಂಬ ಕಡಿಮೆ ಇತ್ತು. ಪ್ರತಿ ನಿರ್ದೇಶಕ ಅಥವಾ ಒಂದು ತಂಡ ಏನು ಮಾಡುತ್ತೆ ಅಂದರೆ ಪ್ರತಿಯೊಂದು ಸಣ್ಣ ರಿಕ್ವೈರ್ಮೆಂಟ್ನು ಪ್ರೊಡ್ಯೂಸರ್ಗೆ ಕೇಳ್ತಾರೆ. ತುಂಬ ನಿರ್ದೇಶಕರಿಂದ ಇದು ನಾನು ನೋಡಿದ್ದೀನಿ ಕೂಡ, ಒಂದು ನೀರು ಬಾಟಲ್ ಬೇಕಾದ್ರೆ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಸರ್ ನೀರು ಬಾಟಲ್ ಬೇಕು ಅಂತ. ಆ ಥರ ಇರುವಂಥ ಸಿಚುವೇಶನ್ಗಳಲ್ಲಿ ಎಷ್ಟೊಂದು ಕೆಲಸಗಳನ್ನ ಬಹುಶಃ ನನ್ನ 90% ವರ್ಕನ್ನು ಇವರಿಬ್ಬರೇ ಸೇರಿಕೊಂಡು ಎಲ್ಲನೂ ಕೆಲಸ ಮುಗಿಸಿ ನನ್ನ ಮೇಲೆ ಡಿಪೆಂಡೆನ್ಸಿ ನನಗೆ ಫೀಲೇ ಆಗಲಿಲ್ಲ ನಾನು ಇದೊಂದು ಸಿನಿಮಾ ಮಾಡಿದ್ದೀನಿ ಅಂತ. ನೀವು ಸರ್ಪ್ರೈಸ್ ಆಗ್ಬೋದು, ಇಡೀ ಎಂಟೈರ್ ಶೂಟಿಂಗ್ ಡೇಸಲ್ಲಿ ನಾನು ಒಂದು ದಿನ ಮಾತ್ರ ಶೂಟಿಂಗ್ ಸೆಟ್ಗೆ ಹೋಗಿದ್ದು. ಪ್ರತಿಯೊಂದು ವರ್ಕನ್ನು ನಂಗೆ ಹೇಳ್ತೀವಿ ಸರ್ ಈ ಥರ ಮಾಡ್ತಾ ಇದೀವಿ, ಇದು ಬೇಕಾಗ್ಬೋದು, ಆಯಿತು ಅಂದ್ರೆ ಮಾಡಿಲ್ಲ ನಾವು ಹೆಂಗೋ ಅರೇಂಜ್ ಮಾಡ್ತೀವಿ ಅಂತ. ಸೊ ಆ ಕಂಫರ್ಟ್ ಝೋನ್ ನನಗೆ ಟೀಮಲ್ಲಿ ಪ್ರೀ ಪ್ರೊಡಕ್ಷನ್ ವರ್ಕಲ್ಲೇ ನಂಗೆ ಕಾಣಿಸ್ತು. ಸೊ ಆವಾಗ ಅವ್ರಿಗೆ ನಾನೇನು ಸರ್ಪ್ರೈಸ್ ಕೊಟ್ಟಿದ್ದೇನೆಂದರೆ ಇನ್ನು ನಾಳೆ ಶೂಟಿಂಗ್ ಹೋಗಬೇಕು, ಅವತ್ತು ನೈಟ್ ನಾನು ಅವ್ರಿಗೆ ಕರೆದ್ಬಿಟ್ಟು ನೀವು ಕೇಳಿದಂಥ ಟೆಕ್ನಿಕಲ್ ಆಸ್ಪೆಕ್ಟ್ಸು, ಕ್ಯಾಮರಾ ಏನು ಕೇಳಿದ್ರೆ, ಲೈಟ್ಸ್ ಏನು ಕೇಳಿದ್ರಲ್ಲ, ನೀವು ಇಮ್ಯಾಜಿನ್ ಮಾಡೋಕ್ಕಿಂತಲೂ ಸ್ವಲ್ಪ ದೊಡ್ಡದಾಗಿನೇ ಕೊಟ್ಬಿಡ್ತೀನಿ. ಸೊ ಹಾಗಾಗಿ ಅವ್ರಿಗೆ ನಾವು ಡ್ರ್ಯಾಗನ್ನು, ಎಪಿಕ್ಕು, ಬೇಕಾದಂಥ ಇಕ್ವಿಪ್ಮೆಂಟ್ಸ್ಗಳನ್ನ, ಕ್ಯಾಮರಾ, ಲೈಟ್ಸ್ಗಳನ್ನ, ಕಂಪ್ಲೀಟ್ ಹೈಟೆಕ್ ಆಗಿರುವಂಥ ಫೆಸಿಲಿಟಿನ ಅವ್ರು ಕೊಟ್ಟು ಅವ್ರಿಗೂ ಕೂಡ ಸರ್ಪ್ರೈಸ್ ಮಾಡಿದೆ. ಯಾಕೆಂದರೆ ಒಬ್ಬ ಡೆಡಿಕೇಶನ್ ಯಾರಾದರೂ ಇತ್ತು ಅಂದರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅವ್ರು ಗೆಲ್ಲುವ ಪ್ರಯತ್ನ ಇದ್ದೇ ಇರುತ್ತೆ. ಏನೋ ಒಂದು ಪ್ರಯತ್ನ ಮಾಡ್ತಾರೆ, ಸೋಲು ಗೆಲುವು ಸೆಕೆಂಡ್ರಿ, ಬಟ್ ಜೊತೆಯಾಗಿ ನಾವು ವರ್ಕ್ ಮಾಡುವಂಥ ಕಾಂಬಿನೇಷನು ಅದು ತುಂಬ ಖುಷಿ ಕೊಡ್ತು. ಪ್ರಕಾಶ್ ಅವರು ಅದನ್ನು ಡೆಡಿಕೇಶನ್ ತೋರಿಸಿದ್ರು. ಅದೇ ರೀತಿ ಹೀರೋ ಆಗಿ ಅವರು ಸೆಟ್ಟಲ್ಲಿ ಯಾವತ್ತೂ ಹೀರೋ ಅಂತ ಫೀಲೇ ಮಾಡಲಿಲ್ಲ. ಏನೇ ವರ್ಕ್ಗಳಿರಲಿ ಎಲ್ಲನೂ ಮಾಡಿಕೊಂಡು ಸಿನಿಮಾನ ಆವತ್ತು ದಿನದ ಏನು ಪ್ಲ್ಯಾನ್ ಮಾಡಿದ್ದೀವಿ ಅದು ಮುಗಿಸೋಕ್ಕೆ ಪ್ರಯತ್ನ. ಒಬ್ಬ ಡೈರೆಕ್ಟರ್ ಎಷ್ಟು ಪ್ರೆಷರ್ ಫೀಲ್ ಮಾಡ್ತಾ ಇದ್ರು ಅಷ್ಟೇ ಪ್ರೆಷರನ್ನು ಹೀರೋ ಕೂಡ ಫೀಲ್ ಮಾಡಿ ಇವತ್ತು ಪ್ಲ್ಯಾನ್ ಮಾಡಿದಂಥ ಸೀನ್ಗಳು ಮುಗಿಸ್ಲೇಬೇಕು, ಎಷ್ಟೇ ಕಷ್ಟ ಆದರೂ ಮುಗಿಸ್ಬೇಕು. ರಾತ್ರಿ ನಾನು ಫೋನ್ ಮಾಡಿ ಹೇಳ್ತಾ ಸರ್ ಈ ಥರ ಸೀನ್ಗಳು ಪ್ಲ್ಯಾನ್ ಮಾಡಿದ್ವಿ, ಮುಗೀತು ಅಂತ. ಸೊ ಆ ಖುಷಿ, ಆ ಕಂಫರ್ಟು ನನಗೆ ತುಂಬ ಇಷ್ಟ ಆಯಿತು. ಈಗ ಹಲವು ನಿರ್ದೇಶಕರು ಇದನ್ನು ಅಷ್ಟು ಈಸಿಯಾಗಿ ತೊಗೊಂಡು ಮಾಡಲ್ಲ, ಎಲ್ಲ ಡಿಪೆಂಡೆನ್ಸಿ ಪ್ರೊಡ್ಯೂಸರ್ ಮೇಲೆ ಇರುತ್ತೆ ಅಥವಾ ಬೇರೆ ಬೇರೆ ಟೀಮ್ಗಳ ಮೇಲೆ ಅವಲಂಬಿರುತ್ತೆ. ಏನಾದರೂ ಮಿಸ್ಟೇಕ್ ಆದರೆ ಬೇರೆದವ್ರಿಗೆ ಬೆರಳು ತೋರಿಸಿ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅಂತ ಹೇಳುವಂಥದ್ದು ಇರುತ್ತೆ. ಬಟ್ ಈ ಸಿನಿಮಾ ನಾನು ಮುಗಿಯುವವರೆಗೂ ಯಾರ ಮೇಲೂ ಕಂಪ್ಲೇಂಟ್ಸು ಕೇಳಿಲ್ಲ. ಹಾಗಾಗಿ ನಮ್ಗೆ ತುಂಬ ಖುಷಿಯಾಗಿದೆ. ಇವತ್ತು ನಾವು ಜಸ್ಟ್ ಅದೊಂದು ಮೇಕಿಂಗ್ ಗ್ಲಿಮ್ಸ್ ತೋರಿಸಿದ್ದೀವಿ. ಸದ್ಯದಲ್ಲೇ ಅದರ ಬಿಡುಗಡೆ ಮತ್ತು ಧ್ವನಿ ಸರಳಿ ಬಿಡುಗಡೆ ಪ್ರೆಸ್ ಮೀಟನ್ನು ಆಯೋಜನೆ ಮಾಡ್ತೀವಿ. ತಾವೆಲ್ಲರೂ ಅವಾಗೂ ಬರಬೇಕು, ಹೀಗೆ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ತುಂಬ ಧನ್ಯವಾದಗಳು. ಹಾಂ ಸರ್, ಏನು ಹೇಳಿ? ಹೌದು, ಆ್ಯಕ್ಚುಲಿ ನಾನು ಹಾಗೆ ನೋಡಿದ್ರೆ ಬಜೆಟ್ ನಾನು ಅಂದ್ಕೊಂಡಿದ್ದ ಕಡಿಮೆಲೇ ಮಾಡಿದ್ದಾರೆ. ಒಂದು ಟೆಕ್ನಿಕಲ್ ಆಸ್ಪೆಕ್ಟು ಅದು ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ಖುಷಿಯಿಂದ ಮಾಡಿದಂಥ. ನಾನು ಸರ್ ಈಗ ಆಲ್ರೆಡಿ ಬೇರೆ ಬೇರೆ ಸಿನಿಮಾಗಳು ಮಾಡಿದ್ದೀನಿ, ಅದ್ರಲ್ಲಿ ಪ್ಲ್ಯಾನ್ ಬಜೆಟ್ಗಿಂತನೂ ಎಕ್ಸಿಡ್ ಆಗಿದ್ದೀವಿ. ನಾವೇನೋ ಅಂದ್ಕೊಂಡಿರ್ತೀವಿ, ಏನೋ ರೀಸನ್ಗಳಿಂದ ಎಕ್ಸಿಡ್ ಆಗಿರುತ್ತೆ. ಹಾಗೆ ಈ ಸಿನಿಮಾದಲ್ಲೂ ಕೂಡ ಎಲ್ಲ ಹೊಸಬರೇ ಹಾಕಿ ಮಾಡಬೇಕಂತಿತ್ತು. ಬಟ್ ಶೂಟ್ ನಡೀತಿದ್ದಂಗೆ ನನಗೆ ಅನಿಸ್ತು ಇಲ್ಲ ಯಾರಾದ್ರೂ ಬೇಕಾಗ್ಬೋದು ಸೀನಿಯರ್ ಆರ್ಟಿಸ್ಟ್ ಅಂತ. ಆ ಸಮಯದಲ್ಲಿ ನಾವು ಸೀನಿಯರ್ ಆರ್ಟಿಸ್ಟ್ ಅಂತ ಅಂಜನಪ್ಪ ಅವ್ರನ್ನ ಹಾಕಿದ್ವಿ, ಆಮೇಲೆ ಶೈಲೇಶ್ ಅವ್ರನ್ನ ಹಾಕಿದ್ವಿ, ಮೀನಾ ಅವ್ರನ್ನ ಹಾಕಿದ್ವಿ. ಈ ಥರ ಕೆಲವೊಂದು ಸೀನಿಯರ್ ಆರ್ಟಿಸ್ಟ್ಗಳನ್ನ ಬೇಕಾದ ಪಾತ್ರಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ವಿ. ಸೊ ಇದು ಸಿನಿಮಾಗೆ ಹೆಲ್ಪ್ ಆಗ್ಬೋದು ಅಂತ ಉದ್ದೇಶದಿಂದ ಮಾಡಿದ್ವಿ. ಯಾಕಂದ್ರೆ ನನಗೆ ಅಂದ್ಕೊಂಡು ಬಜೆಟ್ ಆಲ್ರೆಡಿ ಉಳಿದಿತ್ತು, ಸೇವ್ ಆಗಿತ್ತು. ಸೊ ಆ ಖುಷಿ ಇತ್ತು, ಇನ್ನೂ ಏನು ಬೇಕಾದ್ರೂ ಮಾಡೋಣ ಅಂತ. ಸೊ ಹಾಗಾಗಿ ನೋಡಿ ಅದೇ ಖುಷಿನ ಇವತ್ತೂ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಏನಂದರೆ ಸಿನಿಮಾ ಕಂಪ್ಲೀಟ್ ಆದದ್ದೇ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ನೆಕ್ಸ್ಟ್ 2 ಪ್ರೆಸ್ ಮೀಟ್ಸ್ ಇರುತ್ತೆ. ಸೊ ಈ ಸಿನಿಮಾಗೆ, ಈ ತಂಡಕ್ಕೆ ನಾನು ಸಪೋರ್ಟ್ ಮಾಡಬೇಕಂತ ಗುರಿಯಿಂದ ಈ ಟೀಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ನೀವು ಹೆಲ್ಪ್ ಮಾಡಿದ್ರೆ ನನಗೆ ತುಂಬ ಖುಷಿ. ಏನು ಸರ್? ಎಷ್ಟು ಹಾಡುಗಳಿದೆ? ಸಿನಿಮಾದಲ್ಲಿ 3 ಸಾಂಗ್ಸ್ ಇದೆ. ಶೂಟಿಂಗ್ ಎಲ್ಲ ಮುಗಿದೆ, ರೆಕಾರ್ಡಿಂಗ್ಸ್ ಎಲ್ಲ ಮುಗಿದೆ. ಅಲ್ಲೂ ಕೂಡ ಕೆಲವು ಹೊಸಬರಿಗೆ, ಹೊಸ ಗಾಯಕರಿಗೆ ಅವಕಾಶಗಳನ್ನ ಕೊಟ್ಟಿದ್ದೀವಿ. ಸರಿಗಮಪ ಕೆಲವೊಂದು ಕಾಂಟೆಸ್ಟ್ಗಳಲ್ಲಿ ವಿನ್ ಆದಂಥವ್ರು ಇರ್ಬೋದು. ಮ್ಯೂಸಿಕ್ ಡೈರೆಕ್ಟರ್ 1-2 ಸಿನಿಮಾ ಮಾಡಿದಂಥ ವಿವೇಕ್ ಜಂಗ್ಲಿ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಅವರು ಹೊಸಬರು ಒಂದು ಶಾರ್ಟ್ ನನಗೆ ವರ್ಕ್ ಮಾಡಿ ತೋರಿಸಿದ್ರು. ಇವ್ರು ಮಾಡ್ಬೋದು, ಪ್ರತಿಭೆ ಇದೆ ಮಾಡ್ಬೋದು ಅಂತ ತೋರಿಸಿ ಅವ್ರಿಗೂ ಕೊಟ್ಟಾಗ ನಾವು ಹೇಳಿದ ಟೈಮಲ್ಲೇ ಮ್ಯೂಸಿಕ್ ಕೂಡ ಮಾಡಿಕೊಟ್ಟಿದ್ದಾರೆ. ಯಾವಾಗ ರಿಲೀಸ್ ಆಗ್ಬೋದು ಸರ್? ಇದು ಮೋಸ್ಟ್ ಪ್ರಾಬ್ಲಿ ನಾವು ಆಗಸ್ಟ್ ಮಂತ್ಗೆ ಬರ್ಬೋದು. ಯಾಕಂದರೆ ಇನ್ನು 1 ತಿಂಗಳು ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಿದೆ. ಅದಾದ ಟೈಮಿಂಗ್ ನೋಡಿಕೊಂಡು ನಮ್ಮದೇ ಓನ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ಸೊ ರೈಟ್ ಟೈಮ್ ಯಾವ ಕಂಫರ್ಟ್ ಅನಿಸುತ್ತೆ ಆ ಟೈಮಿಗೆ ರಿಲೀಸ್ ಮಾಡೋಂಥ ಪ್ಲ್ಯಾನ್ ಇದೆ ಸರ್. ಹಿಂದೆ ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ವಿ ಆ್ಯಕ್ಚುಲಿ? ಸರ್ ನಂದು ಲೈನಪ್ಪಲ್ಲಿ ಆಲ್ರೆಡಿ ಒಂದು 6 ಪ್ರಾಜೆಕ್ಟ್ಸ್ ಇದೆ. ಅಂದರೆ ಕಂಪ್ಲೀಟ್ ಆಗಿರೋ ಕೆಲವೊಂದು ಪೋಸ್ಟ್ ಪ್ರೊಡಕ್ಷನ್ ಇದೆ.
ಕೆಲವೊಂದು ರಿಲೀಸ್ ಕೂಡ ಇದೆ. ಫಿಲಮ್ಸ್ ಅಂದ್ರಲ್ಲ, ಯಾವ್ದು ಮಾಡಿದ್ರಿ ಸರ್ ನಾನೀಗ ಮಾಡಿದಂಥದ್ದು ರೀಸೆಂಟಾಗಿ ಒಂದು ಚಾರ್ಜ್ ಶೀಟ್ ಅಂತ ಒಂದು ಕಂಪ್ಲೀಟ್ ಮಾಡಿದೆ, ಮುಗಿತು, ಅದು ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಆಮೇಲೆ ಗ್ರಾಂತಕ ಅಂತ ನೆಕ್ಸ್ಟ್ ವೀಕ್ ಇಲ್ಲೇ ಪ್ರೆಸ್ ಮೀಟ್ ಇದೆ, ಅದು ಕಂಪ್ಲೀಟ್ ಆಗಿ ಸೆನ್ಸರ್ಗೆ ಹೋಗ್ತಾ ಇದೆ ಮೂವಿ. ಹಾಗೆ ಸೆನ್ಸರ್ಗೆ ಒಂದು 3 ಸಿನಿಮಾಗಳು ನಂದು ಹೋಗ್ತಾ ಇರುವಂಥದ್ದು ಸರ್. ಅದಲ್ಲದೆ ಡಿಸ್ಟ್ರಿಬ್ಯೂಷನ್ ಕೂಡ ಒಂದು 10-15 ಸಿನಿಮಾಗಳು ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ದೀನಿ. ಸೊ ಸಿನಿಮಾಗೆ ಬೇಕಾದಂಥ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ತೊಗೊಂಡು ಫೀಲ್ಡಿಗೆ ಬಂದಿರುವಂಥದ್ದು ಸರ್. ಹಾಗೆ ಅಂದರೆ ನಮ್ಮದೇ OTT ಡಿಸ್ಟ್ರಿಬ್ಯೂಷನ್ ಕೂಡ ಇದೆ, 40 OTTಗೆ ನಾನು ಡಿಸ್ಟ್ರಿಬ್ಯೂಟರು. ನೆಟ್ಫ್ಲಿಕ್ಸ್ ಬಿಟ್ಟು ಆಲ್ಮೋಸ್ಟ್ ಎಲ್ಲ OTTಗೆ ಕಂಟೆಂಟ್ನ ಸಪ್ಲೈ ಮಾಡ್ತಾ ಇದ್ದೀನಿ. ನಾಟ್ ಓನ್ಲಿ ಫ್ರಮ್ ಕರ್ನಾಟಕ, ತಮಿಳು, ತೆಲುಗು ಎಲ್ಲ ಇಂಡಸ್ಟ್ರಿಯಿಂದ ನಮ್ಮ ಕಂಟೆಂಟ್ ಬರ್ತಾ ಇದೆ. ಆ ಸಪ್ಲೈ ನಾನೇ ಅಂದರೆ ಒಂದು ಅಗ್ರಿಗೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ OTT ಕಂಪನಿಗೆ. ಹೌದು. ಸೊ ಎಲ್ಲ 2 ಸಿನಿಮಾಗಳು OTTಗೆ ಬಂದೇ ಬರುತ್ತೆ. ನಾವು ಥಿಯೇಟ್ರಿಕಲ್ ರಿಲೀಸ್ ಆದ ತಕ್ಷಣ OTTಗೆ ಡೇಟ್ಸ್ ನೋಡಿ ಅದು ಅನೌನ್ಸ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ಲರೂ ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಮತ್ತೆ ನಿನಗಾಗಿ 2 ಅನ್ನೋ ಮೂವಿಗೂ ಒಳ್ಳೇದಾಗ್ಲಿ. ಎಲ್ಲ ಕನ್ನಡ ಸಿನಿಮಾಗಳು ಬೆಳಿಬೇಕು, ಎಲ್ಲರೂ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಹಾಂ ಸರ್, ಶುರುವಾಗಿದ್ದು ಹೋದ ವರ್ಷ ಸರ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಒಂದು 4 ತಿಂಗಳ ಮ್ಯೂಸಿಕ್ ಎಲ್ಲ ರೆಡಿಯಾಗಿ ನಿಂತಿತ್ತು, ಮತ್ತೆ ರಿಲೀಸ್ ಮಾಡೋಣ ಅಂತ. ಪ್ರೊಡಕ್ಷನ್ ಸ್ಟಾರ್ಟ್ ಆಗಿತ್ತು. ಇದಕ್ಕಿಂತ ಮುಂಚೆ ನಂದು 3 ಸಿನಿಮಾ ಆಗಿದೆ ಸರ್. 3 ಸಿನಿಮಾ ರಿಲೀಸ್ ಆಗಿದೆ. ವಿಕೃತಿಯಂ ಅಂತ ಒಂದಾಯಿತು, ಆಮೇಲೆ ನುಡಿಮುತ್ತು ಅಂತ ಸರ್ಕಾರಿ ಶಾಲೆ ಬಗ್ಗೆ ಒಂದು ಮಾಡಿದ್ದೆ ನಾನು, ಅದು ಕೂಡ ರಿಲೀಸ್ ಆಯಿತು. ಇವಾಗ ಮೊನ್ನೆ ಕನವರಿಕೆ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿತ್ತು. ಇದು ನನ್ನ 4ನೇ ಸಿನಿಮಾ. ಸ್ವಯಂ ಅಂದ್ರೆ ನಾನೇ ಅನ್ನೋದು ಅಲ್ಲೇ ಇರ್ತಿದಾರೆ ಸರ್. ಸ್ವಯಂ ನನ್ನ ಬೋ ಅನ್ನೋದೇನೆ ಸ್ವಯಂ ಬೋ. ಬೋ ಅಂದ್ರೆ ಒಂದು ಆಕ್ರೋಶ ಹೇಗಿರುತ್ತೆ, ಕಾಮ, ಕ್ರೋಧ, ಲೋಪ, ಮೋಹ, ಮದ, ಮತ್ಸರಗಳೆಲ್ಲ ಕೂಗಿರೋದೇ ಬೋ. ಅದು ನನ್ನಲ್ಲಿಂದ ಹೊರಗಡೆ ಬಂದಾಗ ಅದು ಯಾವ ರೀತಿ ಪ್ರಕಟಣೆ ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾ. ಎಲ್ಲರೂ ಬಂದು ನೋಡ್ಬೇಕು ನೀವು. ಸಿನಿಮಾ ಮುಖಾಂತರ ಜನಗಳಿಗೆ ಮೆಸೇಜ್ ಕೊಡೋದೇನಿಲ್ಲ ಸರ್. ಎಲ್ಲರೂ ಎಲ್ಲ ಮಾಡಿಬಿಟ್ಟಿರುತ್ತೆ. ಸಿನಿಮಾ ಅನ್ನೋದೆಲ್ಲ ರೆಡಿ ಆಗ್ಬಿಟ್ಟಿದೆ. ಹಿಂದೆ ಮಾಡಿದರೆ ಮುಂದೆ ಬರ್ತಾನೆ ಇರುತ್ತೆ. ಇದ್ರಲ್ಲಿ ನಮ್ಮದೇನೋ ಒಂದು ವಿಭಿನ್ನವಾಗಿದೆ ಅಂತ ನಾನು ಹೇಳ್ತೀನಿ. ಎಲ್ಲರೂ ಬಂದು ಸಿನಿಮಾ ನೋಡಿ. ಹಂಸ ಅಂದ್ರೆ ತಂದೆ ಮಗಳು ಪ್ರೀತಿ ಆಗ್ಬೋದು. ತಂದೆ ಮಗಳು ಪ್ರೀತಿ, ಒಂದು ಲವ್ ಸ್ಟೋರಿ, ತುಂಬಾ ಒಳ್ಳೆ ಲವ್ ಸ್ಟೋರಿ ಇದೆ. ಒಬ್ಬ ಕ್ರೂರಿ ಆದ್ರೆ ಹೇಗಾಗುತ್ತೆ ಅನ್ನೋದು. ಕ್ರೂರಿ ಅಂತ ಇದ್ರಲ್ಲಿ ಯಾವುದು ಬಿಟ್ಕೊಟ್ಟಿಲ್ಲ. ನೀವು ಸಿನಿಮಾ ನೋಡಿದ್ರೆ ಕ್ರೂರಿ ಅಂತ ಗೊತ್ತಾಗುತ್ತೆ. ಒಂದು ಲವ್ ಸ್ಟೋರಿ ಇದೆ, ಒಂದು ತಂದೆ ಮಗಳ ಬಾಂಧವ್ಯ ಇದೆ, ಮತ್ತೆ ಅದಲ್ಲದೆ ಒಂದು ಪ್ರಕೃತಿ ನಡೆದಿರುವಂತ ಒಂದು ಸುಂದರವಾದ ಕತೆ. ಇದನ್ನ ನೀವು ಥಿಯೇಟರ್ ಬಂದೇ ನೋಡ್ಬೇಕು. ಮಂಡ್ಯ, ಚನ್ನಪಟ್ಟಣ, ಕೋಡಂಬಳ್ಳಿ ಮತ್ತೆ ಚಾಮರಾಜನಗರ ಸೈಡ್, ಆ ಸೈಡ್ ಹಚ್ಚ ಕಾಡಂತದಲ್ಲಿ ಅದೆಲ್ಲ ಮಾಡಿದ್ರು ಸರ್. ನನ್ನ ಹೆಸರು ಸೂರ್ಯ. ಕೇಳ್ಬೋದು. ಈ ಚಿತ್ರ ನನಗೆ ಬಂದಿದ್ದು ಒಂದು ಆಕ್ಸಿಡೆಂಟ್ ಆಗಿ. ಆಕ್ಚುಲಿ ನುಡಿಮುತ್ತು ಚಿತ್ರದಲ್ಲಿ ನಾನು ಆಕ್ಟ್ ಮಾಡಿದ್ದೆ. ಈ ಚಿತ್ರದಲ್ಲಿ ಇದಾದ್ಮೇಲೆ ನನಗೆ ಸಡನ್ ಒಂದು ಅವಕಾಶ ಬಂದಿತ್ತು. ನನಗೊಂದು ಪ್ರೊಮೋ ಶೂಟಲ್ಲಿ ಲೀಡ್ ರೋಲ್ ಆಗಿ ಮಾಡಬೇಕು ಅಂತ ಒಂದು ಪ್ರೊಮೋ ಶೂಟ್ ತೆಗೆದ್ರು ಇವರು. ಸೊ ಪ್ರೊಮೋ ಶೂಟ್ ತೆಗೆದಾಗ ತುಂಬ ಖುಷಿ ಪಟ್ಟೆ. ವಿತಿನ್ ಎ ಡೇ ಒಂದು 4 ಸೀನ್ಸ್ ಮಾಡಿ ವಿತಿನ್ ಅ ಮಂತ್ ಅದನ್ನು ಅವರು ನನಗೆ ಬಂದು ತೋರಿಸಿದ್ರು. ತುಂಬ ಖುಷಿ ಆಯಿತು. ಶಾಕಿಂಗ್ ಏನು ಹುಟ್ಟಿದ್ರೆ ಪ್ರೊಡ್ಯೂಸರ್ ಕೈ ಕೊಟ್ಬಿಟ್ರು. ಸರ್ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ, ಪ್ರೊಡ್ಯೂಸ್ ಮಾಡಿ ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸಡನ್ಲಿ ಶಾಕ್ ಆದೆ ನಾನು. ಆವಾಗ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಸೊ ನಾನೇ ಮಾಡಿದೆ, ನನ್ನ ಫ್ರೆಂಡ್ಸ್ ಎಲ್ಲ ಸರ್ಕಲ್ ಎಲ್ಲ ತಗೊಂಡು ಒಂದು ಸ್ವಲ್ಪ ಫೈನಾನ್ಸ್ ಮಾಡಿ ನಾನೇ ಚಿತ್ರನ ಬರೋಣ ಅಂತ ಅಂದ್ಕೊಂಡೆ. ಚಿತ್ರಕಥೆ ಕೇಳಿದಾಗ ನನಗನ್ನಿಸ್ತು ಇನ್ನೂ ಸ್ವಲ್ಪ ಸಾಲಲ್ಲ ಅಂತ. ಸೊ ಆವಾಗ ನಾನು ಜೊತೆ ಕೂತ್ಕೊಂಡೆ. ನಾವಿಬ್ಬರು ಆಲ್ಮೋಸ್ಟ್ ಒಂದು 1 ಮಂತ್ ಪ್ರೀ ಪ್ರೊಡಕ್ಷನ್ 2024 ಆಗಿದ್ದು. ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು. ಡಿಸೆಂಬರ್ ಅಷ್ಟರಲ್ಲಿ ಸ್ಕ್ರೀನ್ ಪ್ಲೇ ಎಲ್ಲ ಮುಗಿಸ್ಬಿಟ್ಟು ಜನವರಿ ನಾವು 13ನೇ ತಾರೀಕು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ನಮ್ಮ ಚಿತ್ರ ಸ್ಟಾರ್ಟ್ ಆಗಿತ್ತು. ಸೊ ತುಂಬ ಚೆನ್ನಾಗಿದೆ. ಒಂದು ಇನ್ಸ್ಪೆಕ್ಟರ್ ರೋಲ್. ಇಟ್ಸ್ ಕಂಪ್ಲೀಟ್ಲಿ ಸಸ್ಪೆನ್ಸ್ ಥ್ರಿಲ್ಲರ್, ರಿವೆಂಜ್ ಕಾನ್ಸೆಪ್ಟ್ ಇದೆ ಇದು ಕೂಡ. ಸೊ ಅಫ್ಕೋರ್ಸ್ ಹೇಳಿದಾಗೆ ಎಲ್ಲ ತುಂಬ ಚಿತ್ರಗಳು ಈ ಥರ ಬಂದಿದೆ. ಸೊ ಇದು ಅದೇ ಥರ, ಅದರಲ್ಲಿ ಒಂದು ರಿವೆಂಜು. ಯಾವ ಥರ ಒಬ್ಬ ಮನುಷ್ಯ ಕೆಟ್ಟವನಾಗ್ತಾನೆ, ಹೇಗೆ ಅವನು ಒಳ್ಳೆತನದಿಂದ ಕೆಟ್ಟತನಕ್ಕೆ ಬರ್ತಾನೆ ಅನ್ನೋದನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. 6 ಮಂತ್ಸ್ ತಗೊಂಡ್ರು ನನಗೆ. ನಾನು ಅವ್ರ ತೊಂದರೆನೇ ಕೊಡಲಿಲ್ಲ. ನೀವೇನು ಬೇಕಾ ಮಾಡಿ ಸತ್ತು ಚೆನ್ನಾಗಿ ಮಾಡಿ ಅಂತ ಬಿಟ್ಬಿಟ್ಟೆ. ಆಲ್ಮೋಸ್ಟ್ 6 ಮಂತ್ಸ್ ತಗೊಂಡ್ರು ಈ ಸಾಂಗ್ಸ್ ಎಲ್ಲ ಮಾಡಲಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಪೇಕ್ಷಾ ನನ್ನೊಂದು ಚಿಕ್ಕ ಮಗು ವಾಯ್ಸ್ ಬೇಕಂದಾಗ ಇವರೇ ನನಗೆ ಆ ಹುಡುಗಿ ಅಪೇಕ್ಷಾ ಪೈ ಜೊತೆಗೆ ಇದು ಮಾಡಿದ್ರು, ಕನೆಕ್ಷನ್ ಕೊಟ್ಟು ತುಂಬ ಚೆನ್ನಾಗಿ ಹಾಡ್ಕೊಟ್ಟಿದ್ರು ಹುಡುಗಿ ಅಂತ ಉಪ್ಪಿನಂಗಡಿಯಿಂದ. ಸೊ ಮೊದಲನೇದಾಗಿ ಸೂರ್ಯ ಸರ್ ಅವರಿಗೆ ತುಂಬ ಥ್ಯಾಂಕ್ ಯು ಹೇಳ್ತೇನೆ. ಯಾಕಂದರೆ ಕನ್ನಡದಲ್ಲಿ ನಂದು ಮೊದಲನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಸೊ ಇದಕ್ಕಿಂತ ಮುಂಚೆ ಜವಾನ್ ಅಂತ ಒಂದು ಕೊಂಕಣಿ ಸಿನಿಮಾ ಮಾಡಿದ್ದೆ. ಮೋಸ್ಟ್ಲಿ ಅದನ್ನು ಇದೇ ಥಿಯೇಟ್ರಲ್ಲಿ ಒಂದು ಶೋ ಆಗಿತ್ತು. ಸೊ ಬೇರೆ ದೇಶದಲ್ಲೂ ಅದು ತುಂಬ ಶೋಸ್ ಆಗಿದೆ. ಸೊ ಕನ್ನಡದಲ್ಲಿ ಒಂದು ವೈಡ್ ಆಡಿಯನ್ಸ್ ರೀಚ್ ಆಗಬೇಕಾದ್ರೆ ನನಗೆ ಲ್ಯಾಂಗ್ವೇಜಲ್ಲಿ ನನ್ನ ಕನ್ನಡನೇ ಸ್ವಲ್ಪ ಇಷ್ಟ. ಮತ್ತು
ಈ ಭಾಷೆಯನ್ನೇ ನಾವು ಒಂದು ಮಾಧ್ಯಮವಾಗಿ ಪಡಿಬೇಕಾಗ್ತದೆ. ಯಾಕಂದ್ರೆ ಕೊಂಕಣಿಯಲ್ಲಿ ಏನ್ ಮಾಡಿದ್ರೆ ನಮಗೊಂದು ರೀಜನಲ್ ಆಸ್ಪೆಕ್ಟ್ ಇತ್ತು. ಸೊ ಅದಕ್ಕೋಸ್ಕರ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ಗೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ. ಮೂರು ಹಾಡು ಬಂದಿದೆ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಆಗಲಿ, ಒಂದು ಇಮೋಷನಲ್ ಆಗಲಿ, ಮತ್ತೆ ರೇಜ್ ಇರುವಂತ ಒಂದು ಕೆಲವು ಸೀಕ್ವೆನ್ಸಸ್. ಸೊ ನೀವು ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದೆ, ಅಲ್ಲ ಯೂಕುಲೇಲೆ ಆಗಲಿ, ಗಿಟಾರ್ಸು, ಫ್ಲೂಟ್ಸು. ಸೊ ನಾನು ಅದೇ ಅಂದ್ರೆ ಒಂದು ಸ್ವಲ್ಪ ಲೈವ್ಲಿ ಆಗಿ ಫೀಲ್ ಆಗಬೇಕು ಸಾಂಗ್, ಅದರಲ್ಲಿ ಇಮೋಷನ್ ಇರಬೇಕು ಅಂತಾರೆ ಸ್ವಲ್ಪ ಲೈವ್ ಇನ್ಸ್ಟ್ರೂಮೆಂಟ್ಸ್ ಜಾಸ್ತಿ ಬಳಸೋದು. ಕೆಲವು ಸಸ್ಪೆನ್ಸ್ ಇರುವಂತದಕ್ಕೆಲ್ಲ ಮಾತ್ರ ಲೈಕ್ ಪ್ಲಗಿನ್ಸ್ ಓರಿಯೆಂಟೆಡ್ ಮಾಡಿದ್ದೇವೆ. 3 ಹಾಡಿದೆ ಸರ್. ಈ ಮೂವಿದು ನಾವು ಆಲ್ರೆಡಿ ಅಂದರೆ ಮೋಸ್ಟ್ ಪ್ರಾಬಲಿ ಬಿಸ್ನೆಸ್ ರಿಲೇಟೆಡ್ ವರ್ಕ್ಗಳನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಡಬ್ಬಿಂಗ್ ರೈಟ್ಸ್ ಇರ್ಬೋದು, OTT ರಿಲೀಸ್ ಇರ್ಬೋದು, ಆಲ್ರೆಡಿ ಕೆಲವೊಂದು ಅಪ್ರೂವಲ್ಸ್ಗಳನ್ನ ತೊಗೊಳ್ತಾ ಇದ್ದೀವಿ. ಆದರೆ ಫಸ್ಟ್ ಲೆವೆಲ್ ಹೊಸಬ್ರ ಚಿತ್ರ ಆಗಿರೋದ್ರಿಂದ ನಾವು ಮ್ಯಾಕ್ಸಿಮಮ್ ಪುಷ್ ಮಾಡಿ ಡಬ್ಬಿಂಗ್ ರೈಟ್ಸ್ ಇರ್ಬೋದು ಅಥವಾ OTTದು ಅದು ಒಂದು ಸೆಕ್ಯೂರ್ ಮಾಡಿಕೊಂಡು ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಇಮಿಡಿಯೇಟ್ನ ರಿಲೀಸ್ ಅಂತ ಟೀಮ್ ಕಡೆಯಿಂದ ಆಸೆ ಇದೆ, ಯಾಕಂದ್ರೆ ಪ್ರತಿಯೊಬ್ಬರು ಸ್ಕ್ರೀನಲ್ಲಿ ನೋಡಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಬಟ್ ಅವ್ರಿಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಇದೊಂದು 2 ಬಿಸ್ನೆಸ್ಸನ್ನು ಟ್ರೈ ಮಾಡೋಣ. ಅದನ್ನ ನೋಡಿಕೊಂಡು ನಾವು ಒಂದು ಡೇಟ್ ಡಿಸೈಡ್ ಮಾಡಿ, ಯಾಕಂದ್ರೆ ಒಂದು ಸೈಡ್ ನಾವು ಸೆಕ್ಯೂರ್ ಆದರೆ ಥಿಯೇಟ್ರಿಕಲ್ ಏನು ನಮ್ಮ ಪ್ರಯತ್ನ ಮಾಡ್ತೀವಿ. ಒಂದು 30 ಥಿಯೇಟ್ರ್ಗಳಿಗೆ ರಿಲೀಸ್ ಮಾಡುವಂಥ ಪ್ರಯತ್ನ ಇದೆ. ಚೆನ್ನಾಗಿ ರೆಸ್ಪಾನ್ಸನ್ನು ನೋಡಿಕೊಂಡು ಸೆಕೆಂಡ್ ವೀಕ್, ಥರ್ಡ್ ವೀಕ್ ಬೇರೆ ಬೇರೆ ಸಿಟಿಗಳಿಗೆ ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ಲಾನ್ಸ್ಗಳಿದೆ. ಸೊ ಇದು ರಿಲೇಟೆಡ್ ಪ್ರಮೋಷನ್ಸನ್ನು ಈಗ ಮೋಸ್ಟ್ಲಿ ಪ್ರೆಸ್ ಮೀಟ್ ಮುಗಿದ ತಕ್ಷಣದಿಂದ ಸ್ಟಾರ್ಟ್ ಆಗುತ್ತೆ. ಹಾಂ ಸರ್, ಈಗ ಆಲ್ಮೋಸ್ಟ್ ನಾವು ಒಂದು ಫಸ್ಟ್ ಲೆವೆಲ್ ಪಿಚ್ ಏನಿರುತ್ತೆ ಅಂದರೆ ಒಂದು ಸೇಲ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಂದರೆ ನಮ್ಮದೇ ಆದಂಥ ಒಂದು ಎಕ್ಸ್ಪೆಕ್ಟೇಷನ್ ಬಜೆಟ್ ಇರುತ್ತೆ. ಬಟ್ ಕಂಟೆಂಟ್ ನೋಡಾದ್ಮೇಲೆ OTT ಕಂಪನಿಯವರು ಬೈಯಿಂಗ್ ಆಪ್ಷನ್ಸ್ಗಳನ್ನ ನೋಡ್ತಿರ್ತಾರೆ. ಬಟ್ ಸರ್ ಅದರಲ್ಲಿ ಹೆಂಗಿದೆ ಅಂದರೆ OTTಯಲ್ಲಿ ಸ್ಯಾಟಲೈಟು OTT ಕಂಬೈನ್ ತಗೊಳ್ಳೋಂಥವ್ರು ಕೆಲವೊಂದು ಚಾನಲ್ಸ್ಗಳಿರ್ತವೆ. ನಾವು 2 ಭಾಗದಲ್ಲಿ, ಒಂದು ಎಕ್ಸ್ಕ್ಲೂಸಿವ್ ಮಾಡೆಲು, ನಾನ್ ಎಕ್ಸ್ಕ್ಲೂಸಿವ್ ಮಾಡೆಲ್. ಎಕ್ಸ್ಕ್ಲೂಸಿವ್ ಅಂದರೆ ಒಂದೇ ಚಾನಲ್ ಎಲ್ಲ ಕಂಟೆಂಟ್ನ ತಗೊಳುತ್ತೆ, ಅವಾಗ ನಮಗೆ ಬೇರೆ ಪ್ಲಾಟ್ಫಾರ್ಮ್ಗಳಿಗೆ ಕೊಡೋಕ್ಕಾಗಲ್ಲ. ಎಕ್ಸ್ಕ್ಲೂಸಿವ್ ಯಾರು ತಗೊಳ್ತಿದ್ದಾರೆ ಅಂದರೆ ಅವ್ರದ್ದೇ ಆದಂಥ ಎಲ್ಲ ಪ್ಲಾಟ್ಫಾರ್ಮ್ ಇರಬೇಕು. ಅಂದ್ರೆ ಅದು ಸ್ಯಾಟಲೈಟ್ ಇರುತ್ತೆ, ಡಬ್ಬಿಂಗ್ ಬಿಸ್ನೆಸ್ ಇರುತ್ತೆ, OTT ಇರುತ್ತೆ. ಅಂಥ ಕಂಪನಿಗಳು ಎಲ್ಲ ರೈಟ್ಸನ್ನು ಬೈ ಮಾಡುವಂಥ ಆಪ್ಷನ್ಸ್ಗಳಿರುತ್ತೆ. ಅಲ್ಲಿ ಆಗಲಿಲ್ಲ ಅಂದರೆ ನಾವು ನಾನ್ ಎಕ್ಸ್ಕ್ಲೂಸಿವ್ ಮಾಡೆಲಲ್ಲಿ 20-30 OTTಗಳಿಗೆ ಕಂಟೆಂಟನ್ನು ಕೊಡ್ತಾ ಇದ್ದೀವಿ. ಅಲ್ಲಿ ಶೇರಿಂಗ್ ಬೇಸಿಸಲ್ಲಿ ಹೋಗುತ್ತೆ, ಅವಾಗ ಬೈ ಮಾಡಲ್ಲ. ನಾನ್ ಎಕ್ಸ್ಕ್ಲೂಸಿವ್ ಮಾಡೆಲ್ ಇದ್ದಾಗ ಪೇ ಮಾಡಲ್ಲ, ಅದು ಶೇರಿಂಗ್ ಮಾಡೆಲಲ್ಲಿ ಹೋಗುತ್ತೆ ಸರ್. ಸರ್ ಅದು ಕಂಟೆಂಟ್ ಮೇಲಿಂದ ಇದೆ. ನಮ್ಮ ಪ್ರಾಡಕ್ಟ್ ಅಂತ ನಾವು ತಗೊಂಡಾಗ ನಾವು ಅದನ್ನ ಪಾಸಿಟಿವ್ ಆಗಿ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ, ಅದಕ್ಕೆ ಆದಂಥ ಬಿಸ್ನೆಸ್ ಡೆಕ್ಗಳನ್ನ ಪ್ರೆಸೆಂಟೇಷನ್ ಮಾಡಿ ನಾವು ಪಿಚ್ಗಳನ್ನ ಮಾಡ್ತೀವಿ ಪ್ರತಿಯೊಂದು ಕಂಪನಿ. ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಈಗ ಪ್ರೊಡ್ಯೂಸರ್ ಎಷ್ಟು ಹಾಕಿದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಒಂದು ಬಜೆಟ್ ನಮ್ಗೆ ಹೇಳಿರ್ತಾರೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಅದು ಇಷ್ಟಕ್ಕೆ ಸೇಲ್ ಆಗಲಿ ಅಂತ ಒಂದು ಆಸೆ ಇರುತ್ತೆ. ಬಟ್ ಅದು ಮೀರಿ ಬಯರ್ಸ್ ಡಿಸಿಷನ್. ಯಾಕಂದ್ರೆ ಎಟ್ ಎ ಟೈಮ್ ಒಂದೇ ವೀಕ್ದಲ್ಲಿ ನಾವು ಮುಂಬೈ ಕಂಪನೀಸ್ಗಳಿಗೆ ಕೆಲವೊಂದು ಇಂಟ್ರಾಕ್ಟ್ ಮಾಡ್ತಿರ್ಬೇಕಾದ್ರೆ ಒಂದೇ ವೀಕಲ್ಲಿ 200-300 ಸಿನಿಮಾಗಳು ಬಂದಿರುತ್ತೆ ಎಲ್ಲ ಭಾಷೆಗಳಿಂದ. ಸೊ ಅದರಲ್ಲಿ ನೋಡಿ ಫಿಲ್ಟರ್ ಆಗಿ ಸೆಲೆಕ್ಟ್ ಮಾಡೋಷ್ಟರಲ್ಲಿ ಸೆಲೆಕ್ಷನ್ ಕಮಿಟಿ ಅದರದೇ ಆದ ಸೆಲೆಕ್ಷನ್ ಕಮಿಟಿ ಇರುತ್ತೆ. ಒಂದು ಯಾವುದೋ ಸಿನಿಮಾ ತಗೋಬೇಕಂದ್ರೂ ಅವರು ಕೂಡ ಇದು ಸಿನಿಮಾ ನಾನು ತಗೊಂಡು ರಿಲೀಸ್ ಮಾಡಿದ್ರೆ ನನಗೇನು ರೆವೆನ್ಯೂ ಸಿಗುತ್ತೆ ಅಂತ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಅಲ್ಲಿ ಫೈನಾನ್ಸು, ಬಾಯರ್ಸು, ಅವ್ರ ಸೇಲ್ಸ್ ಟೀಮ್ ಎಲ್ಲ ಕನ್ವಿನ್ಸ್ ಮಾಡಿ ಆಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಸರ್. ಹಾಂ ಸರ್, ಆಲ್ರೆಡಿ ನಾವು ಟೋಟಲ್ ನಮ್ಮ ಸಂಸ್ಥೆಯಿಂದ ಒಂದು 40 ಸಿನಿಮಾಗಳನ್ನ ಆಲ್ರೆಡಿ ಕಂಟೆಂಟ್ಗಳನ್ನ ಕೊಟ್ಟಿದ್ದೀವಿ, ಸಪ್ಲೈ ಮಾಡಿದ್ದೀವಿ ಕನ್ನಡ ಫಿಲ್ಮ್ಸು. ಕೆಲವೊಂದು ಸೇಲ್ ಕೂಡ ಆಗಿದೆ. ನನಗೆ ಸರ್ ಕೊರೋನಾಗಿಂತ ಮುಂಚೆ ಆಲ್ಮೋಸ್ಟ್ ನಮಗೆ ಈಸಿ ಸೇಲ್ಗಳು ಇರ್ತಿತ್ತು. ಒಂದು ಸಿನಿಮಾನ ಯಾವುದೋ ಪಿಚ್ ಮಾಡ್ರೆ ವಿದಿನ್ 30 days 40 days ಅಲ್ಲಿ ಏನೋ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂಗೂ ಅಥವಾ ಒಂದು ನೆಗೋಷಿಯೇಟ್ ಮಾಡಿದಂಥ ಒಂದು ವ್ಯಾಲ್ಯೂಗೆ ಸೇಲ್ಗಳು ಆಗ್ತಾ ಇತ್ತು. ಬಟ್ ಆಫ್ಟರ್ ಕೊರೋನಾ ಇದೆಯಲ್ಲ, ಪ್ರತಿಯೊಂದು ಸಿನಿಮಾನ ನಾವು ಸೇಲ್ ಅಂತ ತಗೊಂಡಾಗ ಅದು 3 to 4 months ತರ ಟೈಮ್ ಲೈನ್ ಹೋಗ್ತಾ ಇದೆ. ಮುಂಚೆ ಈಸಿಯಾಗಿ ಚಾನಲ್ ಅವ್ರು ಬೈ ಮಾಡ್ತಿದ್ರು, ಯಾಕಂದ್ರೆ ಅವ್ರ ಕಾನ್ಫಿಡೆನ್ಸ್ ಇತ್ತು ಎಲ್ಲೋ ಅವರು ಕೂಡ ರೆವೆನ್ಯೂ ಮಾಡ್ಬೋದು ಅಂತ. ಬಟ್ ಈಗ ಏನಾಗಿದೆ ಅಂದ್ರೆ ಬೈ ಬಂದಿರೋದು ಅನ್ನೋದಕ್ಕಿಂತ ಬಹಳ ವಿಭಿನ್ನವಾಗಿ ಬಂದಿದೆ. ನಾನು 1-2 ದಿವಸ ಕೆಲಸ ಮಾಡಿದೆ. ನಮ್ಮ ಮಗ ಶ್ರೀ ಕಾರ್ತಿಕ್ ರಾಮ್ ಅವರ ನಿರ್ದೇಶನದಲ್ಲಿ ನನ್ನ ಬ್ಯಾನರಲ್ಲೂ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಹಾಗೆ ಒಳ್ಳೆ ಪ್ರತಿಭಾವಂತರು, ಯಾವುದೇ ರೀತಿಯಾದಂತಹ ಯಾರಿಗೂ ತೊಂದರೆ ಕೊಡದೇ ಇರೋಂತಹ ಒಂದು ವ್ಯಕ್ತಿತ್ವ ಇರೋರು. ಅದೇ ರೀತಿ ನಮ್ಮ ನಿರ್ಮಾಪಕ ಅನ್ನದಾತರು ಅವರು ಕೂಡ ಬಹಳ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಮೀರಿ ನಮ್ಮ ಸುರೇಶ್ ಅಣ್ಣ ಅವ್ರದ್ದು ಪಾತ್ರ ಅಂತೂ ನಿಜವಾಗ್ಲೂ ನಾನು ಸುಮಾರು ಅವರು ಡಬ್ಬಿಂಗಲ್ಲಿ ನೋಡಬೇಕಾದ್ರೆ ನಿಜವಾಗ್ಲೂ ಅಣ್ಣ ಇದು ಯಾವುದೂ ಮುಖಸ್ತುತಿಗೆ ಹೇಳ್ತಾ ಇಲ್ಲ, ನಿಮಗೆ ಈ ಸಲ ರಾಜ್ಯ ಪ್ರಶಸ್ತಿ ಬರುತ್ತೆ ಅಣ್ಣ. ನಿಜವಾಗ್ಲೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಡಬ್ಬಿಂಗಲ್ಲಿ ನನಗೆ ಶಾಕ್ ಆಗೋಯ್ತು. ಮೊನ್ನೆ ತಾನೇ ಕೋಟಿಗೊಬ್ಬ ನೋಡಿದೆ ಅಣ್ಣ,
ನೀವಿರೋದು 2 ಸೀನ್ ಇದ್ದೀರಿ, ಜನ ಎಲ್ಲ ಚಪ್ಪಾಳೆ ಹೊಡಿತಾ ಇದ್ರು ಪ್ರಸನ್ನ ಥಿಯೇಟರ್. ಭಾಳ ಖುಷಿ ಆಯ್ತು ಅಣ್ಣ, ನಿಮ್ಮ ಜೊತೆಲಿ ಕೆಲಸ ಮಾಡೋದು ಭಾಳ ಖುಷಿ ಆಯಿತು, ಹೆಮ್ಮೆ ಆಯಿತು. ನಿಮ್ಮಂಥವ್ರ ಜೊತೆ ನಾವು ದೇಶಕ್ಕಾಗಿ ಬಂದು ನಿಮ್ಮಂಥವ್ರ ಜೊತೆಲಿ ಒಂದು ಪಾತ್ರ ಮಾಡ್ಬೋದು ಅಂತ ಅನಿಸ್ತದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸುನಿಲ್ ಕುಂಬಾರ್ ಸರ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಸಿನಿಮಾನು ಕೂಡ ಅವರು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆಲ್ಲನೂ ಒಪ್ಕೊಂಡಿರ್ತಾರೆ. ಭಾಳ ಖುಷಿ ಆಯಿತು. ಹಾಗೆ ನಮ್ಮ ಪ್ರೀತಿಯ ಜಯಂತ್ ಸರ್ ಅವರು ನಿಜವಾಗ್ಲೂ ಅವರು ಒಳ್ಳೆ ನಮ್ಮ ಕನ್ನಡದ ಹೋರಾಟಗಾರರು, ಮೊನ್ನೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಸಿನಿಮಾಗೆ ನೀವು ಸಹಕಾರ ಮಾಡ್ತೀರಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರ ಡೈರೆಕ್ಟರ್ ಸರ್. ನಾನು ಮಗ ಅಂತಾನಲ್ಲ, ಅವರು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಕರಾಟೆ AP ಶ್ರೀನಾಥ್ ನಾನು ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಸ್ವಯಂಭೂ ಸಿನಿಮಾದ ನಿರ್ದೇಶಕರು ಕಾರ್ತಿಕ್ ರಾಮ್, ಸೂರ್ಯ ಮತ್ತು ಶ್ರೀನಾಥ್ ಮತ್ತೆಲ್ಲ ತಂತ್ರಜ್ಞರು, ಇದಕ್ಕಿಂತ ಮುಂಚೆ ನಿನಗಾಗಿ ಈ ಸಿನಿಮಾದ ಟ್ರೈಲರ್ ಮತ್ತೊಂದೆಲ್ಲ ಲಾಂಚ್ ಆಗಿದೆ ಮತ್ತು ಮಾತಾಡಿದರೆ ನಿರ್ಮಾಪಕರು, ವಿತರಕರು ಸುನೀಲ್ ಅವರು ಮತ್ತು ನಿರ್ದೇಶಕರು, ನಾಯಕ ನಟರು ಎಲ್ರಿಗೂ ನಮಸ್ಕರಿಸ್ತಾ ಒಂದೆರಡು ಮಾತಾಡೋಕ್ಕೆ ಇಚ್ಛೆಪಡ್ತೀನಿ. ಸ್ವಯಂಭೂ ಒಂದು ಸಾಂದರ್ಭಿಕ ಸನ್ನಿವೇಶಗಳನ್ನು ತೆಗೆದುಕೊಂಡು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಮಾಡಿದ್ದಾರೆ. ಸಂದೇಶ ಅಂತಂದರೆ ಮನುಷ್ಯನ ಮನೋಧರ್ಮ ಯಾವ ರೀತಿ ಬದಲಾವಣೆ ಆಗುತ್ತೆ, ಸಾಮಾನ್ಯ ಮನುಷ್ಯ ಯಾವ ರೀತಿ ಕ್ರೌರ್ಯ ವ್ಯಕ್ತಪಡಿಸ್ತೇನೆ ಅಂತ ಅನ್ನೋ ಒಂದು ಸಿನಿಮಾ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಅವರು, ನಾನು ಪೂರ್ತಿ ಸಿನಿಮಾ ನೋಡಿಲ್ಲ, ನಾನು ಡಬ್ಬಿಂಗ್ ಮಾಡುವಾಗ ನೋಡಿದ್ದಷ್ಟೇ, ಮತ್ತು ನಾವು ಕೆಲಸ ಮಾಡುವಾಗ ನಮ್ಮ ಸೀನ್ಗಳನ್ನ ಮಾನಿಟರ್ನಲ್ಲಿ ನೋಡಿದ್ದಷ್ಟೇ. ನನ್ನನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಭಾಳ ಪ್ರೀತಿಯಿಂದ ನನ್ನ ಮನೆಗೆ ಬಂದು ಕತೆ ಹೇಳಿ ಒಪ್ಪಿಸ್ಕೊಂಡು ಮಂಡ್ಯದ ಸುತ್ತಮುತ್ತ ಹಗಲು ರಾತ್ರಿ ಕೆಲಸ ಮಾಡಿದ್ವಿ. ಅಂತಂದರೆ ರಾತ್ರಿ ಲೇಟಾಗೂ ಕೆಲಸ ಮಾಡಿದ್ವಿ. ಆ ಸಂದರ್ಭದಲ್ಲಿ ನನಗೊಂದು ಸ್ವಲ್ಪ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ಬಟ್ ಆದರೂ ಕೂಡ ನನ್ನನ್ನು ಭಾಳ ಚೆನ್ನಾಗಿ ನೋಡಿಕೊಂಡು ಸೂರ್ಯ ಅವರಂತೂ ನನ್ನ ಪಕ್ಕದಲ್ಲೇ ಇರ್ತಿದ್ರು. ನನ್ನಲ್ಲಿ ಇರೋವಂಥ ಒಂದು ಪ್ರತಿಭೆನ ಆಚೆಗೆ ತೆಗೆದ್ರು. ಸಾಕಷ್ಟು ಸಿನಿಮಾಗಳಲ್ಲಿ ಪಾತ್ರಗಳನ್ನು ಮಾಡಿದ್ದೀನಿ, ಒಳ್ಳೊಳ್ಳೆ ಪಾತ್ರಗಳನ್ನು. ಜೊತೆಗೆ ಇದು ಕೂಡ ನನಗೆ ಒಂದು ಖುಷಿ ಕೊಟ್ಟಂಥ ಪಾತ್ರ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ತೆರೆ ಮೇಲೆ ಬಂದಾಗ ಜನ ಎಷ್ಟು ಮಟ್ಟಿಗೆ ಇಷ್ಟಪಟ್ಟು ಅದು ಮಾರ್ಕೆಟ್ ಆಗಿ ಈ ಚಿತ್ರಕ್ಕೆ ಯಶಸ್ಸು ಸಿಕ್ಕಿ ಎಲ್ರಿಗೂ ಹೆಸರು ಬಂದು OTTನಲ್ಲಿ ಔಟ್ ರೇಟ್ಗೆ ಮಾರಾಟ ಆದರೆ ನಿರ್ಮಾಪಕರು ಹುಡುಕೋತಾರೆ. ಶೇರಿಂಗಲ್ಲಿ ದುಡ್ಡು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ, ಅದು ಕೂಡ ಆಡುಗೋಡೆ ಮೇಲೆ ದೀಪ ಇಟ್ಟಂಗೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಅಂತ. ಕೆಲವರು ದುಡ್ಡು ಬಂದ್ಬಿಟ್ಟದ್ದು ಸುನೀಲ್ ಅವರ ಪ್ರಯತ್ನದಿಂದ, ಸುನೀಲ್ ಅವರು ಮುಂದೆ ನಿಂತಿರೋದ್ರಿಂದ ಅದು ಬೇಗ ಜೋಬ್ ತುಂಬಿಸ್ಬೋದು ಅಂತ ನನ್ನ ಅನಿಸಿಕೆ. ಜೋಬ್ ತುಂಬಿಸ್ಲಿ, ಇನ್ನೂ ಹೆಚ್ಚಿನ ಚಿತ್ರಗಳನ್ನು ಮಾಡೋದಕ್ಕೆ ಅವಕಾಶ ಸಿಗಲಿ, ಎಲ್ರಿಗೂ ಆ ಉತ್ಸಾಹ ನಿರಂತರವಾಗಿರಲಿ, ಮುಂದುವರಿಲಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರೂ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಮಾಧ್ಯಮ ಮಿತ್ರರು, ಸಿನಿಮಾ ಬೆಳೆಸುವಂಥದ್ದು ಕೂಡ ನಿಮ್ಮಲ್ಲಿ ಒಂದು ಭಾಗ ಆಗಿರುತ್ತೆ. ನೀವು ಕೂಡ ಒಂದು ವಿಮರ್ಶೆ ಸಿನಿಮಾ ಬಗ್ಗೆ ಜನನ ಚಿತ್ರಮಂದಿರಕ್ಕೆ ಕರ್ಕೊಂಡು ಬರುವಂಥದ್ದಕ್ಕೆ ಒಂದು ದಾರಿದೀಪವಾಗುತ್ತೆ. ಜೊತೆಗೆ ಏನು ಅಂತಂದರೆ ಕನ್ನಡದ ಸಂಘಟನೆಗಳು, ನಮ್ಮ ಗೆಳೆಯರು ಬಂದಿದ್ದಾರೆ, ಸಂಘಟನೆಯ ಪರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಭಾಷೆಯ ಪರವಾಗಿ ಎಷ್ಟು ಹೋರಾಟ ಮಾಡ್ತಿರೋ, ಸಿನಿಮಾ ಕೂಡ ಭಾಷೆಯ ಇನ್ನೊಂದು ಹಂತ, ಮೆಟ್ಟಿಲು. ಒಂದು ಭಾಷೆಯಲ್ಲಿ ಬರ್ತಕ್ಕಂಥ ಸಾಹಿತ್ಯ ಕೃತಿಯನ್ನು ವೈಭವೀಕರಿಸೋದು ಸಿನಿಮಾ ಮಾಧ್ಯಮದ ಒಂದು ಅಳಿಲು ಸೇವೆ ಅಂತ ನಾನು ತಿಳ್ಕೊತೀನಿ. ಸಿನಿಮಾದ ಮೂಲಕ ಆ ಭಾಷೆ ಬೆಳವಣಿಗೆ ಆಗುತ್ತೆ. ಅದರಲ್ಲೂ ಕನ್ನಡ ಸಿನಿಮಾ, ಕನ್ನಡ ಭಾಷೆಯ ಒಂದು ಬೆಳವಣಿಗೆಗೆ ಒಂದು ಮೆಟ್ಟಿಲು ಅಂತ ನಾನು ಹೇಳ್ತೀನಿ. ಕಲಾವಿದನಾಗಿ ನಾವು ಕೂಡ ಭಾಷೆಯ ಮೂಲಕ ನಾವು ಕಲಾವಿದರಾಗಿರೋ, ಭಾಷೆ ಅನ್ನೋದು, ಭಾಷೆಯನ್ನು ಬೆಳೆಸುವಂಥದ್ದು ಕನ್ನಡ ಪರ ಸಂಘಟನೆಗಳಿಗೆ
ಆದ್ಯ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ರೀತಿ ಚಿತ್ರಮಂದಿರವನ್ನ ತುಂಬಿಸುವಂಥದ್ದು ಎಲ್ಲ ಚಿತ್ರಗಳ ಮೂಲಕ ಒಂದು ಭಾಗ ನಿಮ್ಮ ಚಳವಳಿಯಲ್ಲಿ ಇದಕ್ಕೆ ಆದ್ಯತೆ ಕೊಡಿ ಅಂತ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊತೀನಿ. ಯಾಕೆಂತಂದ್ರೆ ಇಡೀ ಚಿತ್ರರಂಗದಲ್ಲಿ ಭಾರತೀಯ ಚಿತ್ರರಂಗ ಇರಲಿ, ಅಂತಾರಾಷ್ಟ್ರೀಯ ಚಿತ್ರರಂಗ ಇರಲಿ, ಕನ್ನಡ ಚಿತ್ರರಂಗ ಕುಂಠಿತವಾಗಿದೆ. ಬಹಳ ಕಷ್ಟಪಡ್ತಾ ಇದ್ದೀನಿ.